ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಎಂದಿನಂತೆ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಪ್ರತಿನಿತ್ಯವೂ ನಡೆಸುವ ರೀತಿಯಲ್ಲಿ ಈ ದಿನವನ್ನು ಒದಗಿಸಿಕೊಟ್ಟಿದ್ದಾರೆ. ತನ್ನ ವಾಕ್ಯದ ಮೂಲಕ, ತನ್ನ ಆಧರಣೆಯ ಮೂಲಕ, ಆತನು ಕೊಡುವಂಥ ಒಂದು ಸಂತೋಷ, ಆನಂದಭರಿತವಾದಂಥ ಒಂದು ದಿನದ ಮೂಲಕ ಈ ಒಂದು ಸಮಯವನ್ನು ಪ್ರಾರಂಭಿಸಲಿಕ್ಕೆ, ಈ ಒಂದು ದಿನವನ್ನು ಪ್ರಾರಂಭಿಸಲಿಕ್ಕೆ ದೇವರು ನಮಗೆ ಮತ್ತೊಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮೊಟ್ಟ ಮೊದಲದಾಗಿ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸುವಳಾಗಿದ್ದೇನೆ. ಹಾಗಿದ್ರೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಚನ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಆಮೇನ್. ಪ್ರಿಯರೇ, ನಮ್ಮ ಕಾರ್ಯಭಾರವನ್ನ ಯಾರ ಮೇಲೆ ಹೊರಿಸ್ಬೇಕೆಂಬುದಾಗಿ ಸತ್ಯವೇದ ವಾಕ್ಯ ಹೇಳ್ತಾ ಇದೆ. ತಂದೆಯಾದಂಥ ದೇವರ ಮೇಲೆ ನಮ್ಮ ಕಾರ್ಯಭಾರವನ್ನು ಹೊರಿಸ್ಬೇಕು. ಅನೇಕ ಸಂದರ್ಭದಲ್ಲಿ ಆ ಭಾರವನ್ನು ನಾವೇ ಹೊತ್ತಿಕೊಳ್ತಾ ಇರ್ತೇವೆ. ನಾವೇ ಹೊತ್ತಿಕೊಂಡವರಾಗಿ ನಾವೇ ಆಲೋಚನೆಗೆ ಒಳಗಾಗ್ತಾ ಇರ್ತೇವೆ. ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಆ ಭಾರವನ್ನ ದೇವರಿಗೆ ಕೊಡಿ, ನನಗೆ ಕೊಡಿ ನಿಮ್ಮ ಕಾರ್ಯಭಾರ, ನಾನು ಹೊತ್ಕೊಳ್ತೇನೆ ನಿಮ್ಮ ಭಾರವನ್ನ, ನಾನು ಆಲೋಚನೆ ಮಾಡ್ತೇನೆ ನಿಮಗಾಗಿ ಎಂಬುದಾಗಿ ದೇವರಷ್ಟು ಸ್ಪಷ್ಟವಾಗಿ ತಿಳಿಸಿದ್ರು ಕೂಡ ಅನೇಕ ಸಂದರ್ಭದಲ್ಲಿ ನಮ್ಮ ಕಾರ್ಯಭಾರ, ನಾವು ಆಲೋಚನೆ ಮಾಡುವಂಥ ಆಲೋಚನೆಗಳು ಪ್ರತಿಯೊಂದು ನಾವಾಗೆ ಆಲೋಚನೆ ಮಾಡ್ತಾ ಇರ್ತೇವೆ. ನಾವು ಮಾಡುವಂಥ ಆಲೋಚನೆ ಅದೆಂದಿಗೂ ಕೂಡ ಸಾಧ್ಯವಾಗದೇ ಇರುವಂಥದ್ದು. ಅದು ವ್ಯರ್ಥವೇ ಸರಿ. ನಾವೆಷ್ಟೇ ಬಾರಿ ಎಷ್ಟೇ ಆಲೋಚನೆ ಮಾಡಿದ್ರು ಅದು ವ್ಯರ್ಥ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಮನುಷ್ಯರ ಆಲೋಚನೆಗಳು ಅನೇಕವಿದ್ದರೂ, ಸಂಕಲ್ಪಗಳು ಅನೇಕವಿದ್ದರೂ ಯೆಹೋವನ ಆಲೋಚನೆಯೇ ನೆರವೇರುವುದು ಎಂಬುದಾಗಿ. ನಾವೆಷ್ಟೇ ಆಲೋಚನೆಗಳು ಮಾಡ್ಬೋದು, ಎಷ್ಟೇ ಭಾರ ಹೊತ್ಕೊಂಡು ಅದು ನಮಗೆ ಭಾರವಾಗಿರುತ್ತೆ ಹೊರತು ಇನ್ನೊಬ್ರಿಗೆ ಅಲ್ಲ ಪ್ರಿಯರೇ. ನಾವೇ ಅದಕ್ಕಾಗಿ ವೇದನೆ ಪಡಬೇಕು, ದುಃಖ ಪಡಬೇಕು. ಆದ್ರೆ ಸ್ಪಷ್ಟವಾಗಿ ಪರಲೋಕದ ತಂದೆ ಹೇಳ್ತಾ ಇದ್ದಾರೆ, ನಿಮ್ಮ ಕಾರ್ಯಭಾರ ಏನೇ ಇದ್ದರೂ ನನಗೆ ವಹಿಸ್ರಿ, ನಾನು ಹೊತ್ತುಕೊಳ್ತೇನೆ, ಆಗ ನಿಮ್ಮ ಉದ್ದೇಶಗಳನ್ನ ನಾನು ಸಫಲಪಡಿಸ್ತೇನೆ ಎಂಬುದಾಗಿ. ಯಾವ ಕಾರ್ಯಭಾರ ಇದೆ ನಿಮಗೆ? ಯಾವುದರ ಕುರಿತಾಗಿ ಹೆಚ್ಚಾಗಿ ಚಿಂತೆಗೂ ಮಾಡ್ತಾ ಇದ್ದೀರಾ? ಭಾರ ಆಗ್ತಿದೆ. ಆ ಹೃದಯದ ಭಾರವನ್ನ ನಮ್ಮ ತಂದೆ ಆದಂಥ ದೇವರಿಗೆ ನಾವು ವಹಿಸಿಕೊಳ್ಬೇಕಪ್ಪ. ಈ ಲೋಕದ ಯಾತ್ರೆಯಲ್ಲಿ ಭಾರ ನನಗೆ ಹೊರಲಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಈ ಚಿಂತಾ ಭಾರ ನನಗೆ ಭಾರವಾಗಿದೆ, ನಾನು ನಿನಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಏನೇ ಆಲೋಚನೆಗಳಿರ್ಬೋದು ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ಮಾಡುವಂಥ ಆಲೋಚನೆಗಳು ಅನೇಕರಿಗೆ ನಾವು ತಿಳಿಸ್ತಾ ಇರ್ತೇವೆ. ನಮ್ಮ ನೆರೆಹೊರೆಯವರಿಗೋ, ನಮ್ಮ ಕುಟುಂಬಸ್ಥರಿಗೋ, ನಮ್ಮ ಸ್ನೇಹಿತರಿಗೋ, ಹೌದಾ? ಕೆಲವೊಂದು ಬಾರಿ ನಮ್ಮ ಜ್ಞಾನಕ್ಕೇನೆ ನಾವು ಭಾರವನ್ನು ಹಾಕ್ತಾ ಇರ್ತೇವೆ. ಆ ಜ್ಞಾನ ಮೂಲಕ ಏನೆಲ್ಲ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇರ್ತೇವೆ. ಅದೇ ವ್ಯರ್ಥವೇ ಸರಿ. ಕೆಲವೊಂದು ಸಂದರ್ಭದಲ್ಲಿ ಜ್ಞಾನವು ಕೂಡ ಬುದ್ಧಿಹೀನ ಕೆಲಸವನ್ನ ಮಾಡುತ್ತೆ. ನಾವೇನು ಅಷ್ಟ ಹೊಂದಬೇಕು, ಹೌದಲ್ವಾ? ಅದಕ್ಕೆ ಯಾರು ಪ್ರಿಯರೇ ಹೇಳ್ತಾರೆ, ನಿಮ್ಮ ಭಾರ ನಾನು ಹೊತ್ಕೊಳ್ತೇನೆ, ನನಗೆ ಕೊಡಿ ನಿಮ್ಮ ಭಾರವನ್ನು ಎಂಬುದಾಗಿ ಯಾರು ಹೇಳಿಕ್ ಸಾಧ್ಯವಾ? ಹೆತ್ತ ತಂದೆ ತಾಯಿಗಳು ಹೇಳಿಕ್ ಸಾಧ್ಯವಾ? ಅವರಿಗಾದಂಥ ಭಾರ ಅವರಿಗೇ ಇದೆ, ಅವ್ರಿಗಿರಬೇಕಾದಂಥ ಭಾರ ಮಕ್ಕಳ ಮೇಲೆ, ಹೌದಾ? ಆದರೆ ಸ್ನೇಹಿತರು ಹೇಳಿಕ್ ಸಾಧ್ಯವಾ? ಅಯ್ಯೋ, ನನಗೇ ಅನೇಕ ಚಿಂತೆಗಳಿದೆ, ನಿನ್ನ ಚಿಂತೆ ಕಟ್ಕೊಂಡು ನನಗೆ ಯಾಕೆ ಅಂತ ಮಾತನಾಡೋರು ಎಷ್ಟೋ ಜನ ಇರ್ತಾರೆ. ಮೇಲ್ ನೋಟಕ್ಕೆ ಮಾತ್ರ ಸರಿ ಆಯ್ತು ಮಾಡೋಣ ಅಂತ ಹೇಳ್ತಾರೆ ಹೊರತು ಕರೆಕ್ಟಾದ ಸಮಯ ಬಂದಾಗ ಕೈ ಬಿಟ್ಟು ಹೋಗುವಂಥವ್ರೆ. ಆದರೆ ಎಂದೆಂದಿಗೂ ನಿನ್ನ ಪಕ್ಷದಲ್ಲಿದ್ದು, ಎಂದೆಂದಿಗೂ ನಿನ್ನ ನೋಡುವ ಆತನಾಗಿದ್ದು, ನಿನ್ನ ಅವಶ್ಯಕತೆಗಳನ್ನ ಸಂಧಿಸುವ ಆತನಾಗಿದ್ದಿರುವ ಆತನು ನನ್ನ ಯೇಸು ಕ್ರಿಸ್ತನು ಮಾತ್ರವೇ. ಆತನೇ ನಿನಗೆ ಆದಿ ಅಂತ್ಯ, ಎಲ್ಲವೂ ಸಮಸ್ತವೂ ಆತನೇ. ತಂದೆ ತಾಯಿ, ಸ್ನೇಹಿತರು, ಬಂಧು ಬಳಗ, ಬಂಡೆ, ಕೋಟೆ, ಆಶ್ರಯ, ದುರ್ಗವು ಎಲ್ಲವೂ ಆತನೇ ನಮಗೆ. ಲೋಕವೇ ಕೈ ಬಿಟ್ಟರೆ ಆತನೆಂದಿಗೂ ಕೈ ಬಿಡದೆ ನಮ್ಮನ್ನು ನಡೆಸುವ ಆತನು, ಒಳ್ಳೆಯ ಆಲೋಚನೆ ಕೊಡುವ ಆತನು, ನಮ್ಮ ಚಿಂತಾಭಾರವನ್ನು ಹೊತ್ತುಕೊಳ್ಳುವ ಆತನು, ನಮಗಾಗಿ ಚಿಂತೆ ಮಾಡುವ ಆತನು. ಅದಕ್ಕೆ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಜ್ಞಾನಕ್ಕೆ ಅವಕಾಶ ಕೊಡಬೇಡ್ರಿ. ನಿಮ್ಮ ಬಂಧುಗಳಿಗೋ, ನಿಮ್ಮ ಸ್ನೇಹಿತರಿಗೋ, ಇನ್ನೊಬ್ರಿಗೋ ಮತ್ತೊಬ್ರಿಗೋ ಅವಕಾಶ ಕೊಡಬೇಡ್ರಿ. ನಿಮ್ಮ ಕಾರ್ಯಭಾರ ಏನೇ ಇದ್ದರೂ ನನಗೆ ವಹಿಸ್ರಿ. ನಾನು ನಿಮಗೋಸ್ಕರ ಆಲೋಚನೆ ಮಾಡ್ತೇನೆ, ನಾನು ನಿಮ್ಮನ್ನ ಉದ್ಧಾರ ಮಾಡುವಂಥದ್ದು. ಆಮೇಲೆ ದುಷ್ಟರ ಮುಂದೆ ದೇವರು ನಮ್ಮನ್ನ ಉದ್ಧಾರ ಮಾಡ್ತಾರೆ. ಹಾಲೆಲೂಯ.
ಸೊ ಎಲ್ಲವನ್ನೂ ನೋಡಿಕೊಳ್ತಾ ಇದ್ದಾರೆ. ಪೋಷಿಸುವಾತನು ಆತನು, ನಡೆಸುವಾತನು ನಮ್ಮ ಪರಲೋಕ ತಂದೆ, ಕಾಪಾಡುವಾತನು ಆತನು, ಜೀವ ಕೊಟ್ಟಾತನು ಆತನು, ಉಸಿರಾಡ್ಲಿಕ್ಕೆ ಕೃಪೆ ಕೊಟ್ಟಾತನು ಆತನು, ಬೇಕಾದದ್ದೆಲ್ಲವನ್ನ ವಹಿಸಿ ಆತನೇ ಎಲ್ಲವನ್ನ ನಮ್ಮ ಪಕ್ಷವಾಗಿ ಇಂದು ನೋಡಿಕೊಳ್ಳುವ ಆತನು ನಮ್ಮ ಕ್ರಿಸ್ತನೇ. ಹಾಗಿದ್ರೆ ನಮ್ಮ ಕ್ರಿಸ್ತನಿಗೆ ಯಾಕೆ ನಾವು ಕಾರ್ಯಭಾರವನ್ನು ವಹಿಸ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ? ಏನಾದ್ರು ಆಗಿದ ತಕ್ಷಣ ಹೋಗುವಂಥದ್ದು ನಮ್ಮ ಸ್ನೇಹಿತರಿಗೆ ಹೇಳ್ಕೊಳ್ಳಿಕ್ಕೋ, ನಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ಕೊಳ್ಳಿಕ್ಕೋ, ನಾವು ಇಷ್ಟಪಡುವಂಥ ಪ್ರೀತಿಸುವಂಥವ್ರಿಗೆ ಹೇಳ್ಕೊಳ್ತೇವೆ. ಅವರಿಂದ ಏನೂ ಆಗದೆ ಹೋದ್ರೆ ಕೊನೆಗೆ ಅಪ್ಪ ದೇವ್ರೆ ನೀನೇ ಗತಿ ನನಗೆ ಎಂಬುದಾಗಿ ಬರ್ತವೆ. ಅದೆಲ್ಲ ಪ್ರಿಯರೇ, ಕ್ರೈಸ್ತತ್ವದಲ್ಲಿ ನಾವು ಆಗಲ್ಲ ಮಾಡಬೇಕಾಗಿರುವಂಥದ್ದು. ಮೊದಲ ಸ್ನಾನ, ಮೊದಲ ಒಂದು ಸ್ಥಾನ ನಾನು ದೇವರಿಗೆ ವಹಿಸಿಕೊಡಬೇಕು. ನಮಗೇನೇ ನೋವಾಗಿರ್ಬೋದು, ನಮಗೇನೇ ಸಂತೋಷ ಆಗಿರ್ಬೋದು, ನಮಗೇನೇ ಪರಿಸ್ಥಿತಿಗೆ ಏರ್ಪಟ್ಟಿರ್ಬೋದು, ಅದು ಕಷ್ಟಕರವೇ ಆಗಿರ್ಬೋದು, ಆದರೆ ಮೊದಲು ನಾವು ದೇವರನ್ನ ದೃಷ್ಟಿಸಿ ನೋಡುವಾಗ ಖಂಡಿತವಾಗಿಯೂ ನಮ್ಮ ಪರಲೋಕದ ತಂದೆಯು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಂಥ ದೇವರು ನಮಗೆ ಸಹಾಯಕನಾಗಿದ್ದಾನೆ, ನಮ್ಮನ್ನ ಕಾಪಾಡುವ ಆತನಾಗಿದ್ದಾನೆ. ಆತನಿಗೆ ವಹಿಸ್ರಿ ನಿಮ್ಮ ಏನೇ ಚಿಂತಾಭಾರವಿದ್ರು. ಅಪ್ಪ ನನ್ನ ಸ್ಥಿತಿ ಇದು, ನನಗೆ ಇಂಥದ್ದು ಅವಶ್ಯವಾಗಿದೆ, ಇಂಥ ಭಾರವನ್ನ, ಇಂಥ ಕಾರ್ಯಭಾರವು ನನಗಿದೆ, ನಿನಗೆ ವಹಿಸ್ಕೊಡ್ತಾ ಇದ್ದೇನೆ, ನೀನೇ ನನ್ನ ಉದ್ದೇಶಗಳನ್ನ ಸಫಲಪಡಿಸು, ಇಂತಿಂಥ ಆಲೋಚನೆಗಳನ್ನ ಮಾಡ್ತಾ ಇದ್ದೇನೆ, ಇಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇನಪ್ಪ, ನಿನ್ನ ಚಿತ್ತವಿದ್ದರೆ ನನ್ನನ್ನು ಆ ಮಾರ್ಗದಲ್ಲಿ ನಡೆಸು ಸ್ವಾಮಿ. ಅನೇಕರಿಗೆ ಹೆಲ್ಪ್ಫುಲ್ ಆಗಿರುವಂತೆ, ಅನೇಕರಿಗೆ ಸಹಾಯ ಹಸ್ತವನ್ನ ಚಾಚಿ ಕೊಡುವಂತ ಕೈಯಾಗಿ ಅಪ್ಪ ಈ ಬಿಸ್ನೆಸ್ ಅಲ್ಲಿಯೋ, ಈ ಒಂದು ಕೆಲಸದಲ್ಲಿಯೋ ಅಪ್ಪ ನೀನು ಕೊಟ್ಟಂತ ಈ ಒಂದು ಮಾರ್ಗದಲ್ಲಿ ನಾನು ನಡೆಸು ಎಂಬುದಾಗಿ ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ಖಂಡಿತವಾಗಿಯೂ ದೇವರು ಕಾರ್ಯವನ್ನು ಮಾಡ್ತಾರೆ. ಪ್ರಿಯ ಮನುಷ್ಯರಿಗೆ ಹೇಳಿದ್ರೆ ವ್ಯರ್ಥ ವ್ಯರ್ಥ ವ್ಯರ್ಥ, ಸ್ವಲ್ಪ ದಿನದ ಮಟ್ಟಿಗೆ ಖುಷಿ ಕೊಡ್ಬೋದೇನೋ, ಆದರೆ ದೀರ್ಘಕಾಲ ನಾವು ವ್ಯಥೆ ಪಡ್ಬೇಕಾಗುತ್ತೆ. ಆದ್ರೆ ಮೊದಲು ದೇವರಿಗೆ ನೀನು ಒಪ್ಪಿಸಿಕೊಡುವಾಗ ಪ್ರಾರಂಭ ಸ್ವಲ್ಪ ಕಷ್ಟ ಆಗ್ಬೋದ್ರೆ, ಆದರೆ ದೀರ್ಘಕಾಲದವರೆಗೂ ಸಂತೋಷವಾಗಿ ಸಂಭ್ರಮಿಸುತ್ತಾ ದೇವರನ್ನ ಆರಾಧಿಸುತ್ತಾ ಸ್ತುತಿಸುತ್ತಾ ದೇವರಿಂದಲೇ ಸಾಧ್ಯ ಆಯ್ತು ಎಂಬುದಾಗಿ ಕೊಂಡಾಡುವಂತವರಾಗಿ ಕೃತಜ್ಞತೆ ಉಳ್ಳವರಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಏನೇ ಕಾರ್ಯಭಾರ ಇದ್ರು ಮೊದಲು ದೇವರಿಗೆ ವಹಿಸಿರಿ. ದೇವರು ನಿಮ್ಮ ಕಾರ್ಯಭಾರನ ತೊಲಗಿಸಿ ನಿಮ್ಮ ಉದ್ದೇಶಗಳನ್ನ ಸಫಲಪಡಿಸ್ತಾರೆ, ನಮ್ಮೆಲ್ಲರ ಉದ್ದೇಶಗಳನ್ನ ಸಫಲಪಡಿಸ್ತಾರೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನಾದಂತ ದೇವರ ಮಹೋನ್ನತನೇ ಸ್ತೋತ್ರ. ಅಪ್ಪ, ನಮ್ಮ ಕಾರ್ಯಭಾರವನ್ನು ನಿಮಗೆ ವಹಿಸಿಕೊಡುವಾಗ ನಾವು ನಮ್ಮ ಉದ್ದೇಶಗಳನ್ನ ಸಫಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ವಾಗ್ದಾನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಅನೇಕ ಭಾರಗಳುಂಟು, ಅನೇಕ ಚಿಂತೆಗಳುಂಟು, ವೇದನೆಗಳುಂಟು, ರೋಗಗಳುಂಟು ಸ್ವಾಮಿ, ಸಂತೋಷವೂ ಉಂಟು. ಎಲ್ಲವನ್ನ ನಮ್ಮ ಕರಗಳಿಗೆ ಒಪ್ಪಿಸಿಕೊಡುವಾಗ ನೀವು ಕರ್ತನೆ ಅಪ್ಪ ನಮ್ಮನ್ನ ಮುಂದೆ ನಡೆಸುವಂತ ದೇವರು, ಅದಕ್ಕಾಗಿ ಸ್ತೋತ್ರ. ಈ ವಾಗ್ದಾನ ನೋಡ್ತಿರುವಂತ ಪ್ರತಿಯೊಬ್ಬೊಬ್ಬರನ್ನ ಅಪ್ಪ ನೀವು ಆಶೀರ್ವದಿಸಿ ಸಾಕ್ಷಿಯ ಮಕ್ಕಳಾಗಿ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಗೆ, ಆಮೇನ್. ಪ್ರೈಸ್ ದಿ ಲಾರ್ಡ್.